ಹಾಯ್ ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ. ಇವತ್ತು ಮಸಾಲ ಪಾಲಕ್ ಪಕೋಡ ಮಾಡೋದನ್ನು ನೋಡೋಣ. ನೋಡಿ, ಇದು ಸ್ಯಾಟರ್ಡೇ ಲಾಗ್ ಮಧ್ಯಾಹ್ನ ಊಟಕ್ಕೆ ಅನ್ನ, ನುಗ್ಗೆಕಾಯಿ ಸಾರು ಹಾಗೆ ಪಾಲಕ್ ಪಕೋಡ ಮಾಡಿದ್ದೆ. ಆ ಮಸಾಲೆಗೆ ಏನೇನು ಹಾಕ್ಕೊಂಡೆ ಅಂದರೆ ಜೀರಿಗೆ ಮತ್ತು ಸ್ವಲ್ಪ ಹವಿಚ, ಒಂದು 7-8 ಕಾಳುಮೆಣಸು, ಅದನ್ನೆಲ್ಲ ಒಂದು ಸ್ವಲ್ಪ ಪೌಡ್ರ್ ಮಾಡಿಕೊಂಡು ನಂತರ ಕಡಲೆ ಹಿಟ್ಟನ್ನು ಜಲ್ಸ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಆಲೂ ತೊಗೊಂಡಿದ್ದೀನಿ. ನೀವು ಎಷ್ಟಾದರೂ ಹಾಕ್ಕೋಬೋದು, ಒಂದಾದರೆ ಸಾಕಾಗುತ್ತೆ. ಜಾಸ್ತಿ ಜನ ಇದ್ದರೆ 2 ಹಾಕ್ಕೊಳ್ಳಿ. ಒಂದು ಆಲೂನ ಮತ್ತು ಒಂದು 2-3 ಹಸಿಮೆಣಸಿಕಾಯಿ ಪೇಸ್ಟ್ ಆದರೂ ಹಾಕ್ಕೋಬೋದು. ನಂತರ ಉದ್ದುದ್ದಕ್ಕೆ ಹೆಚ್ಚಿರ್ತಕ್ಕಂಥ 2 ಆನಿಯನ್ ಹಾಕ್ಕೊಂಡಿದ್ದೀನಿ. ಇದು ಪಾಲಕ್ ಆಗಿರೋದ್ರಿಂದ ನಾನು ಒಂದು ಕಟ್ಟು ಪಾಲಕ್, ಚಿಕ್ಕ ಕಟ್ಟು ಪಾಲಕ್ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅದಕ್ಕೆ ಮಸಾಲೆ ಪುಡಿ ಮಾಡ್ಕೊಂಡ್ವಲ್ಲ, ಜೀರಿಗೆ, ಹವಿಚ, ಕಾಳುಮೆಣಸು, ಈ ಮಸಾಲೆನ ಇದಕ್ಕೆ ಹಾಕ್ಕೋಬೇಕು. ಸೊ ಇದಕ್ಕೆ ಹಾಕ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಖಾರ, ಅಂದರೆ ಹಸಿಮೆಣ್ಸಿಕಾಯಿ ಆಲ್ರೆಡಿ ಹಾಕ್ಕೊಂಡಿರ್ತೀವಿ, ಅದು ಸ್ವಲ್ಪ ಚೆನ್ನಾಗಿರಲಿ, ಟೇಸ್ಟಿನ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹೇಳಿ 1 ಸ್ಪೂನಷ್ಟು ಖಾರದ ಪುಡಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಸೋಡಾ, ಒಂದು ಚಿಟಿಕೆಯಷ್ಟು ಸೋಡಾನ ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಅಂದರೆ ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಒಂದು 2 ಸ್ಪೂನ್ ಸಾಕು. ನಂತರ ಮಸಾಲೆ ಸೇವು ಅಥವಾ ಮಾಮೂಲಿ ನಾರ್ಮಲ್ ಆಗಿರ್ತಕ್ಕಂಥ ಸೇವನ್ನು ನೀವು ಇದಕ್ಕೆ ಹಾಕ್ಕೋಬೇಕು. ಇದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡೋದು. 1 ಸ್ಪೂನ್ ಎಣ್ಣೆ, ಕಾಯಿಸಿರೋ ಎಣ್ಣೆನಾದರೂ ಹಾಕ್ಕೋಬೋದು ಅಥವಾ ಹಸಿ ಎಣ್ಣೆನಾದರೂ ಹಾಕ್ಕೋಬೋದು. 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ಆಮೇಲೆ ಇದನ್ನೆಲ್ಲ ಡ್ರೈ ಆಗಿಯೇ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ನೀರು ನೋಡಿ ಹಾಕ್ಕೋಬೇಕು. ತುಂಬ ಮೆತ್ತಗಾಗಬಾರ್ದು. ಸೊ ನಾವು ಪಕೋಡ ಹಿಟ್ಟು ಕಲಿಸ್ಕೊತೀವಲ್ಲ, ಸೇಮ್ ಅದೇ ರೀತಿ ಕಲಿಸ್ಕೊಂಡು ಎಣ್ಣೆಲಿ ಡೀಪ್ ಫ್ರೈ ಮಾಡಬೇಕು. ಚೆನ್ನಾಗಿ ಕರೆದ್ರೆ ನೋಡಿ ಪಾಲಕ್ ಪಕೋಡ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನನ್ನ ದೊಡ್ಡ ಮಗ ಬೆಂಗಳೂರಿಂದ ಬಂದುಬಿಟ್ಟ ಅಂದರೆ ನಮ್ಮ ಮನೇಲಿ ಹೆಚ್ಚಾಗಿ ಬಕ್ರಿದೇ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಮಾರ್ನಿಂಗೆಲ್ಲ ನಾನು ಬಕ್ರಿ ಪಲ್ಯ ಸೊ ಅದೆಲ್ಲ ಮಾಡಿದ್ಮೇಲೆ ಮಧ್ಯಾಹ್ನ ಸಿಂಪಲ್ಲಾಗಿ ಅನ್ನ ಸಾಂಬಾರು ಮಾಡಿದ್ದೆ ಅಂತ ಹೇಳಿದ್ನಲ್ವ. ಸೊ ಅದ್ರ ಜೊತೆ ಈ ಪಾಲಕ್ ಪಕೋಡ ಮಾಡಿದೆ. ತುಂಬ ಚೆನ್ನಾಗಿ ಬಂತು ಸ್ನೇಹಿತರೆ, ತುಂಬ ರುಚಿಯಾಗಿತ್ತು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು. ಇದು ಕರೆದಾದ್ಮೇಲೆ ಇದಕ್ಕೆ ಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಳಿ, ಸ್ವಲ್ಪ ಸಾಲ್ಟನ್ನು ಉದುರಿಸ್ಕೊಂಡ್ರೆ ಸಖತ್ತಾಗಿರುತ್ತೆ. ತುಂಬ ರುಚಿಯಾಗಿರುತ್ತೆ ಪಕೋಡ. ಒಮ್ಮೆ ಟ್ರೈ ಮಾಡಿ, ನೀವು ಖಂಡಿತ ಇಷ್ಟಪಟ್ಟು ತಿಂತೀರಾ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.